ಗದ್ದುಗೆ ಗುದ್ದಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ನಾನಿವತ್ತು ಕೋಲಾರದ ನೆಲದಲ್ಲಿದ್ದೀನಿ. ಈ ಬಾರಿಯ ಕೋಲಾರದ ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೇರಿದೆ. ಅತ್ತ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದ್ರೆ, ಈ ಕಡೆ ಕಾಂಗ್ರೆಸ್ ಹೊಸ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದೆ. ಹೀಗಾಗಿ ಯಾರಿಗೆ ಗೆಲುವು ಇವತ್ತು ಪ್ರಶ್ನೆ ತುಂಬಾ ದೊಡ್ಡದಾಗಿ ಇಲ್ಲಿನ ಜನ ಕೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಇಬ್ರು ಅಭ್ಯರ್ಥಿಗಳು ಬಂದಿದ್ದಾರೆ. ಕಾಂಗ್ರೆಸ್ ನಿಂದ ಗೌತಮ್ ಕುಮಾರ್ ಅವರು ಈಗಾಗಲೇ ಜಾಯ್ನ್ ಆಗ್ತಾ ಇದ್ದಾರೆ. ಅದೇ ರೀತಿ ಜೆಡಿಎಸ್ ನಿಂದ ಮೈತ್ರಿ ಅಭ್ಯರ್ಥಿ ಆಗಿರುವಂತ ಮಲ್ಲೇಶ್ ಬಾಬು ಅವರು ಈಗಾಗಲೇ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಹಾಲಿ ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಇನ್ನಿತರ ಕಾಂಗ್ರೆಸ್ನ ಮುಖಂಡರು MLC ಆಗಿರುವಂತ ಅನಿಲ್ ಕುಮಾರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಾವು ಕಾರ್ಯಕ್ರಮ ಆರಂಭ ಮಾಡೋಣ. ಸಾಕಷ್ಟು ವಿಚಾರಗಳಿದೆ. ಈ ಬಾರಿ ಯಾರ ವಿಚಾರಕ್ಕೆ ಮಣೆ ಹಾಕ್ತಾರೆ ಜನ, ಅದು ದೊಡ್ಡ ಪ್ರಶ್ನೆ. ನಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ ಗೌತಮ್ ಕುಮಾರ್ ಅವರಿಂದ. ಗೌತಮ್ ಅವರ ಮೊದಲನೇ ಪ್ರಶ್ನೆ, ಈ ಬಾರಿಯ ಕೋಲಾರದ ಚುನಾವಣೆಯಲ್ಲಿ ದೊಡ್ಡ ಪ್ರಶ್ನೆ ಕೇಳ್ತಾ ಇರುವಂತದ್ದು ಸ್ಥಳೀಯರು ಮತ್ತೆ ಹೊರಗಿನವರು ಅಂತ. ಕ್ಲಾಕ್ ಟವರ್ ಅಲ್ಲಿ ಇಳಿಸಿದ್ರೆ ಕೋಲಾರಮ್ಮನ ದೇವಸ್ಥಾನಕ್ಕೆ ಹೋಗಕ್ಕಾಗತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಏನ್ ಹೇಳ್ತೀರಿ? ಮುನ್ಸ್ವಾಮಿ ಯಾವ ಊರಿನವರು? ಬೆಂಗಳೂರವರು. ಇಲ್ಲಿ ಸ್ಥಳೀಯ ಹೊರಗಿನವನು ಅಂತಲ್ಲ. ನನಗೆ 30 ವರ್ಷದ ಸಂಬಂಧ ಇದೆ ಕೋಲಾರದಲ್ಲಿ. ನಮ್ಮಿಬ್ರು ಸಿಸ್ಟರ್ಸು ಇಲ್ಲೇ ಇದ್ದಾರೆ. ಒಬ್ರು ಇದೇ ಜಯನಗರದಲ್ಲಿದ್ದಾರೆ, ಇನ್ನೊಬ್ರು ಶ್ರೀನಿವಾಸಪುರದಲ್ಲಿದ್ದಾರೆ. ನನಗೇನು ಕೋಲಾರ ಹೊಸದಲ್ಲ. ಅದೇ ರೀತಿ ಮಲ್ಲೇಶ್ ಬಾಬು ಅವರು ಇದ್ದಾರೆ. ಮಲ್ಲೇಶ್ ಬಾಬು ಅವರೇ, ಈ ಬಾರಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆದ್ಮೇಲೆ ಹೊಸದಾಗಿ ಒಂದು ಶಕ್ತಿ ಬಂದಿದೆ ಜೆಡಿಎಸ್ ಪಕ್ಷಕ್ಕೆ ಕೂಡ. ಈ ಬಾರಿ ಯಾವ ವಿಚಾರ ಇಟ್ಕೊಂಡು ಮತ ಕೇಳಿದಿರಿ? ಅಫ್ಕೋರ್ಸ್ ಈಗಾಗಲೇ ಮುನಿಸ್ವಾಮಿ ಅವರು ಕೂಡ ಹಾಲಿ ಅಭ್ಯರ್ಥಿಯಾಗಿ, ಇನ್ಫ್ಯಾಕ್ಟ್ ಹಾಲಿ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿರುವಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಕೆಲವೊಂದು ಬೇಸರ ಆಗಿತ್ತು. ಆನಂತರ ಅವರನ್ನ ಒಟ್ಟಿಗೆ ಕರ್ಕೊಂಡ್ಬಂದ್ರಿ. ಈಗ ಯಾವ ವಿಚಾರಕ್ಕೋಸ್ಕರ ನೀವು ಮತ ಹಾಕಬೇಕು ಅಂತೀರಿ? ಬೇಸರ ಎಲ್ಲಾಗಿದೆ? ಬೇಸರ ಆಗೇ ಇಲ್ಲ. ಇನ್ನು ಅವರೇ ಮುಂದೆ ನಿಂತ್ಕೊಂಡು ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿ ಅಂತ ಹೇಳಿದ್ದು ಅವರೇ, ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಫಸ್ಟ್ ಅದು ಏನು ಮುಂದೆ ಇಟ್ಕೊಂಡು ಹೋಗ್ತೀವಿ ಅಂತ. ಪ್ರಪಂಚದಲ್ಲಿ ಎಲ್ಲ ಸೇರಿ ಮೋದಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅಂತಿದ್ದೆ ಒಂದು ಹೊರಟಿದ್ದಾರೆ. ಅದು ಒಂದು ಅವಕಾಶ ನಮಗೆ ಸಿಕ್ಕಿದೆ ಇವಾಗ. ಒಂದು ವರ್ಷದಿಂದ ನೀವಿಬ್ರು ಕೂಡ ವಿರೋಧಿಗಳಾಗಿದೆ, ಜೆಡಿಎಸ್ ಮತ್ತೆ ಬಿಜೆಪಿನವರು. ನೇರವಾಗಿ ಆರೋಪ ಪ್ರತ್ಯಾರೋಪ ಮಾಡಿದ್ರಿ. ಈಗ ನಾಯಕರು ಒಂದಾದ್ರೆ ಕಾರ್ಯಕರ್ತರು ಒಂದಾಗ್ತಾರ ಅನ್ನುವಂಥ ಪ್ರಶ್ನೆ. ದ್ವೇಷ ಇರಲಿಲ್ಲ. ಬಿಜೆಪಿ ಮತ್ತೆ JDS ಪಕ್ಷದಲ್ಲಿ ಯಾವುದದ್ದು ದ್ವೇಷ ಇರಲಿಲ್ಲ. ಅದು ಇದ್ದಿದ್ದು ಕಾಂಗ್ರೆಸ್ ಪಕ್ಷಕ್ಕೆ, JDS ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಿದ್ದು. ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಯನ್ನು ನಂಬಿಕೊಂಡು ಈ ಬಾರಿ ಹೋರಾಟ ಮಾಡ್ತಾರೆ. ನಮ್ಮ ಗ್ಯಾರಂಟಿಗಳೇ ನಮ್ಮ ಅಭ್ಯರ್ಥಿ ಅನ್ನುವಂಥ ಮಾತುಗಳನ್ನು ಕೂಡ ಅನೇಕ ನಾಯಕರು ಹೇಳಿದ್ದಾರೆ. ಈ ಗ್ಯಾರಂಟಿನೇ ನಿಮ್ಮ ಅಸ್ತ್ರನ, ಗ್ಯಾರಂಟಿನೇ ನಿಮ್ಮ ಬಂಡವಾಳನ. ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಜನಗಳಿಗೆ ಕೊಟ್ಟಿದ್ದೀವಿ. ಬಿಜೆಪಿನವರು ಕೇಂದ್ರದಲ್ಲಿ 10 ವರ್ಷ ಆಡಳಿತ ಮಾಡಿದ್ರಲ್ಲ, ಅವರು ಹೇಳಿರೋ ಭರವಸೆಗಳು ಇದುವರೆಗೂ ಒಂದಾದ್ರೂ ಮಾಡಿದಾರಾ? 2 ಕೋಟಿ ಕೆಲಸ ಕೊಡ್ತೀವಿ ಅಂದ್ರು ವರ್ಷಕ್ಕೆ ಕೊಟ್ಟಿದ್ದಾರಾ? 100 ಸ್ಮಾರ್ಟ್ ಸಿಟೀಸ್ ಮಾಡ್ತೀವಿ ಅಂದ್ರು ಮಾಡಿದಾರಾ? ಬುಲೆಟ್ ಟ್ರೈನ್ ಬಿಟ್ಟಿದ್ದಾರಾ? ಏನು ಮಾಡಿಲ್ಲ. ನಮಗೆ ಹೇಳ್ಕೊಳ್ಳಕ್ಕೆ ಒಂದು ಅಸ್ತ್ರ ಇದೆ, ನಾವು ಕೆಲಸ ಮಾಡಿದೀವಿ. ಆ ಬೇಸ್ ಮೇಲೆ ನಾವು ಓಟ್ ಕೇಳ್ತೀವಿ, ನಮ್ಮ ಹಕ್ಕದು. ಬಟ್ ಕೋಲಾರ ಅಂತ ಬಂದಾಗ ಗೌತಮ್ಗೆ ಯಾಕೆ ಓಟ್ ಹಾಕ್ಬೇಕು? ನಾನೊಬ್ಬ ಎಜುಕೇಟೆಡ್, ನನಗೆ ಒಂದು ವಿಷನ್ ಇದೆ ಕೋಲಾರಕ್ಕೆ. ಕೋಲಾರ ಬೆಂಗಳೂರು ಥರ ಅಭಿವೃದ್ಧಿ ಆಗಬೇಕು. ಕೋಲಾರದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಈಗ KH ಮುನಿಯಪ್ಪ ಇದ್ದಾಗ ಕೋಚ್ ಫ್ಯಾಕ್ಟ್ರಿ ತಂದು ಆಕ್ಚುಲಿ ಗುದ್ದಲಿ ಪೂಜೆನೇ ನಡೆದಿತ್ತು. ಬಿಜೆಪಿ ಬಂದ ಮೇಲೆ ಅದನ್ನ ನಿಲ್ಲಿಸಿದ್ರು. ಹೋದ ಬಾರಿ ಏನು ಚೇಂಜ್ ಆಯಿತು, ಇಲ್ಲಿ ಸಂಸದರು ಒಂದು ಕೆಲಸನೂ ಇಲ್ಲ ಮಾಡಿಲ್ಲ. ಎಷ್ಟು ಅದಕ್ಕೆ ಎಲ್ಲ ವಿಷನ್ ಬೇಕು. ಲೋಕಸಭಾ ಅಂದ್ರೆ ತಮಾಷೆ ಅಲ್ಲ, ಅದಕ್ಕೊಂದು ವಿಷನ್ ಬೇಕು. ಮಾತಾಡ್ತೀನಿ. ಹಾಗೆ ಸಂಸದರಾದಂತ ಮುನಿಸ್ವಾಮಿ ಅವರು ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಈ ಕೋಚ್ ಫ್ಯಾಕ್ಟ್ರಿ ಸೇರುತ್ತೆ, ಬೇರೆ ಬೇರೆ ವಿಚಾರಕ್ಕೆ ತಾವೇನು ಹೇಳ್ತೀರಿ? ಮೊದಲನೇದಾಗಿ ನಮ್ಮ ಕೋಲಾರ ಜಿಲ್ಲೆ ಬಗ್ಗೆ ಆತನಿಗೆ ಏನು ಗೊತ್ತಿಲ್ಲ. ಇನ್ನು ಮಗು ಆತ. ನಮ್ಮ ರೈಲ್ವೆ ವರ್ಕ್ಶಾಪ್ ಇದೆ, ಅದು ಕೋಚ್ ಫ್ಯಾಕ್ಟ್ರಿ ಇದೆ, ಅದು ಒಂದು ಡ್ರಾಮಾ ಆಡಿದ್ದು ಇವರು KH ಮುನಿಯಪ್ಪನೂ ಸಿದ್ದರಾಮಯ್ಯ ಅಷ್ಟೇ. ಆ ಡ್ರಾಮಾ ಮಾಡಿ ಎಲೆಕ್ಷನ್ ಡೇಟ್ ಡಿಕ್ಲೇರ್ ಆಯಿತು, ಕಾರ್ಗಳು ಬಿಟ್ಬಿಟ್ಟು ಓಡೋದ್ರು. ಆ ಲೆಕ್ಕಾಚಾರದಲ್ಲಿ ಬಿಟ್ರೆ ಗೌತಮ್ಗೆ ಇಲ್ಲಿರ್ತಕ್ಕಂಥ ಹಾಲಿ ಸಂಸದ ಯಾವ ಊರು ಅಂತ ಗೊತ್ತಿಲ್ಲ. ಅವ್ರು ಬಂದಿರೋದು ಆಂಧ್ರ ಪ್ರದೇಶದಿಂದ. ಗೌತಮ್ ಅವ್ರ ತಂದೆ ಊರು ಯಾವ್ದು ಅಂತ ಕೇಳಿ, ನಮ್ಮ ತಂದೆ ಊರು ಕೋಲಾರ, ನಾನಿನ್ನು ಕರ್ಮಭೂಮಿ ನಂದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿಯವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಇವತ್ತು ಏನು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ 6,000 ಕೋಟಿ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು. ಇದೇನು 4 ಪಥದ ರಸ್ತೆ ಇದೆ ನಮ್ಮ ಕೇರ್ಪುರಮಿಂದ ಅಪ್ ಟು ಆಂಧ್ರವರೆಗೂ, ಅದನ್ನ ಕೊಟ್ಟಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿನಃ ಇವರು KH ಮುನಿಯಪ್ಪನಲ್ಲ, ಇವರು ಕಾಂಗ್ರೆಸ್ ಅಲ್ಲ.
ಇವತ್ತು 4 ಪಥದ ರಸ್ತೆಯನ್ನ 6 ಪಥದ ರಸ್ತೆಯಾಗಿ ಇವತ್ತು ಅದಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು. ಇದ್ರ ಜೊತೆಗೆ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ ಹೇಳ್ತಾ ಇದೆ ಗ್ಯಾರಂಟಿಗಳೇ ನಮ್ಮ ಅಸ್ತ್ರ, ಗ್ಯಾರಂಟಿನೇ ನಮ್ಮ ಬಂಡವಾಳ, ನಮ್ಮ ಗ್ಯಾರಂಟಿನ ಕಾಪಿ ಮಾಡಿ ಈಗ ಮೋದಿ ಗ್ಯಾರಂಟಿ ಅಂತಿದ್ದಾರೆ ಬಿಜೆಪಿ ಅವರು ಅಂತಿದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ, ನಮಗೆ ಮೋದಿನೇ ಗ್ಯಾರಂಟಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ರೆ ದೇಶದಲ್ಲಿ ಏನ್ ಬೇಕಾದ್ರೂ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ಜನ ನಂಬಿದ್ದಾರೆ. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳೇನಿದೆ ಅದರಲ್ಲಿ 10% ಜನಕ್ಕೆ ಅವರು ಆ ಗ್ಯಾರಂಟಿಗಳನ್ನ ತಲುಪಿಸಿಲ್ಲ. ಇವತ್ತು ಡಕೋಟಾ ಎಕ್ಸ್ಪ್ರೆಸ್ಗಳನ್ನ ಕೊಟ್ಟಿದ್ದಾರೆ, ಜನರಿಗೆ ಕತ್ತಲೆ ಭಾಗ್ಯವನ್ನು ಕೊಟ್ಟಿದ್ದಾರೆ, ಜನಕ್ಕೆ ಕುಡಿಯಕ್ಕಾಗ್ಲಿ ಬೆಂಗಳೂರು ಜನಕ್ಕೆ ತೊಳ್ಕೊಳಕ್ಕೂ ನೀರು ಕೊಡಕ್ಕೆ ಹೋಗ್ತಾ ಇಲ್ಲ ಅವರಿಗೆ. ಇವತ್ತು ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಅಕ್ಕಿನೂ ಕೊಟ್ಟಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಅಕ್ಕಿಗೆ ಅದರಲ್ಲೂ 2 kg ಅಕ್ಕಿ ಸಿದ್ದರಾಮಯ್ಯನವರು KH ಮುನಿಯಪ್ಪನವರು ಹೊಡೆದು 2 kg ರಾಗಿ ಮಣ್ಣು ರಾಗಿ ಕೊಡ್ತಾ ಇರ್ತಕ್ಕಂಥವ್ರು ಈ ಕಾಂಗ್ರೆಸ್ ಅವರು. ರೈಟ್ ಗೌತಮ್ ಅವರೇ, ಅವ್ರು ಹೇಳ್ತಾ ಇರುವಂತದ್ದು ಈ KH ಮುನಿಯಪ್ಪನವರು 7 ಸಾರಿ ಸಂಸದರಾಗಿದ್ರು. ಆ 7 ಸಾರಿ ಸಂಸದರಾಗಿದ್ದ ಸಂದರ್ಭದಲ್ಲೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ಅವ್ರು ಆರೋಪ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕೋಚ್ ಫ್ಯಾಕ್ಟ್ರಿ ಕೂಡ ಒಂದು ನಾಟಕೀಯ ಅಂತ. ಮುನ್ಸ್ವಾಮಿ ಅವರಿಗೆ ಮಾಹಿತಿ ಕೊರತೆ ಇದೆ. ಈ ತಿರುಪತಿ ಟು ಬ್ಯಾಂಗ್ಳೂರ್ ಏನು ರೋಡ್ ಡೆವಲಪ್ ಆಯಿತು ಅದು KH ಮುನಿಯಪ್ಪನವರು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಮಾಡಿದ್ದು. ಅವ್ರಿಗೆ ವಾಜಪೇಯಿ ಮಾಡಿದ್ದು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಇದು ಈ ರಸ್ತೆ ಇರಲಿಲ್ಲ. ಇವ್ರು ಹೇಳಿದ್ರಲ್ಲ ವಾಜಪೇಯಿ ಡೆವಲಪ್ ಮಾಡಿದಂತ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಇದ್ರ ಬರಲಿಲ್ಲ. ಅದಕ್ಕೆ ಮಾಹಿತಿ ಇರಬೇಕು, ಸರಿಯಾಗಿ ಓದ್ಕೊಂಡಿರ್ಬೇಕು ಅಂತ ನಾನು ಕೇಳ್ತೀನಿ. ಆಯ್ತಾ? ರೈಲ್ವೆ ಕ್ರಾಸ್ ನಾಟಕೀಯ ಅಂದ್ರೆ ಯಾವುದು ಅಪ್ರೂವಲ್ ಇಲ್ಲದೆ ಅದನ್ನ ಗುದ್ದಲಿ ಪೂಜೆ ಮಾಡಕ್ಕಾಗತ್ತಾ? ಅವ್ರಿಗೆ ಒಂದು ವಿಷನ್ ಇತ್ತು ನೋಡಿ. ಕಾಂಗ್ರೆಸ್ ಅಲ್ಲಿ ಒಂದು ವಿಷನ್ ಇದೆ. ಅವರು ಇದುವರೆಗೂ ಏನೇ ಡೆವಲಪ್ಮೆಂಟ್ ಮಾಡಿದ್ರು ಈ 70 ವರ್ಷದಲ್ಲಿ ಕಾಂಗ್ರೆಸ್ ಮಾಡಿರೋದು. ಬಿಜೆಪಿ ಈಗ ಬಂದು ಏನು ಮಾಡ್ತಾ ಇಲ್ಲ. ಎಸ್, ನನಗೊಂದು ಅಭಿಮಾನ ಇದೆ, ವಾಜಪೇಯಿ ಅವರು ಬಹಳ ಕೆಲಸ ಮಾಡಿದಾರಂತೆ. ಬಟ್ ಆ ನಂತರ ಬಂದು ಯಾವುದೇ ಬಿಜೆಪಿ ಅವರು ಏನು ಕೆಲಸ ಮಾಡಿಲ್ಲ, ಬರೀ ಸುಳ್ಳು. ಈಗ ಅವಾಗಿಂದ ಬಿಟ್ಟಾಕಿ ಇವಾಗ ಹೇಳಿ ಏನು ವಾಗ್ದಾನ ಮಾಡುದು? 2 ಕೋಟಿ ಉದ್ಯೋಗ ವರ್ಷಕ್ಕೆ, ಇಷ್ಟೊತ್ತಿಗೆ 20 ಕೋಟಿ ಉದ್ಯೋಗ ಬರಬೇಕಾಯ್ತು. ಬಂತ? ಯಾವ್ದು ಕೊಟ್ಟಿದ್ದಾರೆ? ಈಗ ಇವರೆಲ್ಲ ಸಂಸದರು ಹೇಳಿದ್ರು ರಸ್ತೆ ಉದ್ದ ಮಾಡಿದ್ವಿ, ರಸ್ತೆ ಅಗಲ ಮಾಡಿದ್ವಿ, ಹಿಂಗ್ ಮಾಡಿದ್ವಿ, ಅಂದ್ ಮಾಡಿದ್ವಿ. ಇಲ್ಲಿ ತಿನ್ನಕ್ಕೆ ಜನಕ್ಕೆ ಅನ್ನ ಇಲ್ಲ. ಏನ್ ರಸ್ತೆ ತಗೊಂಡು ಬೇಗ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಬೇಕಾ ನಾವು ಬಾಂಬೆಯಲ್ಲಿ? ಮಲೇಶ್ ಬಾಬು ಅವರ ಈಗ ಕೋಲಾರಕ್ಕೆ ನೀವೇನ್ ಮಾಡ್ತೀರಿ ಅಂತ ಅವ್ರು ಹೇಳಿದ್ರು ಗೌತಮ್ ಅವರು. ನನಗೆ ಒಂದಿಷ್ಟು ವಿಷನ್ಸ್ ಇದೆ ಕೋಲಾರದ ಬಗ್ಗೆ. ಕೋಲಾರನ ಹೇಗೆ ಡೆವಲಪ್ ಮಾಡಬೇಕು ಅಂತ ವಿಷನ್ಸ್ ಇದೆ. ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಕೋಲಾರಕ್ಕೆ ಮೂಲಭೂತವಾಗಿ ಕೆಲವೊಂದಿಷ್ಟು ಸಮಸ್ಯೆ ಇದೆ. ಅಫ್ಕೋರ್ಸ್ ಕೋಚ್ ಫ್ಯಾಕ್ಟ್ರಿ ಹೇಳಿದ್ರು ಅದು ಒಂದು ಭಾಗ. ಕುಡಿಯೋ ನೀರಿನ ಸಮಸ್ಯೆ ಇನ್ನೂ ಕೂಡ ಹಾಗೆ ಇದೆ. ಅದ್ರ ಜೊತೆ KGF ಸಮಸ್ಯೆ ಹಾಗೆ ಇದೆ. ಇದಕ್ಕೆ ನಿಮ್ಮ ವಿಷನ್ ಏನು? ನೀವೇನ್ ಮಾಡ್ತೀರಿ? ಏನು ಬಯಲುಸೀಮೆ ಏರಿಯಾ ಇದೆ ನಮ್ಮ ಡಿಸ್ಟ್ರಿಕ್ಟು, ನೀರಾವರಿ ಯೋಜನೆಗಳು ಭಾಳ ಬೇಕಾಗಿದೆ. ನೀರಾವರಿ ಯೋಜನೆಗಳು ಇವತ್ತೋದು ಆಗಿಲ್ಲ. ಏನು ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೋ, ಕುಮಾರಸ್ವಾಮಿ ಅವರು ಸಂಸದರಾಗಿ ನಾನು ಸಂಸದರಾದರೆ ಕೃಷ್ಣ ನೀರೇನು ಬಂದಿದ್ಯೋ ವಿಕೋಟಾಗೆ ಮತ್ತು ಇದಕ್ಕೆ ಆಂಧ್ರಾಗೆ, ಆ ನೀರಿನಲ್ಲಿ ತರಕ್ಕೆ ಒಂದು ಯೋಜನೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಆಮೇಲೆ ಏನು ಇವರು ಕಾಂಗ್ರೆಸ್ ಗ್ಯಾರಂಟೀಸ್ ಕೊಟ್ಟಿದ್ದಾರೆ, ನಿರುದ್ಯೋಗಿ ಅವರಿಗೆ ದುಡ್ಡು ಕೊಡ್ತೀವಿ ಪ್ರತಿ ತಿಂಗಳು ಅಂತ. ನಾವು ಯುವಕರಿಗೆ ಕೆಲಸ ಕೊಡಬೇಕು, ಕೈ ತುಂಬ ಕೆಲಸ ಕೊಟ್ಟು ಅವ್ರ ಜೀವನ ಅವರು ನಡೆಸಬೇಕು. ಅದು ಬಿಟ್ಟು ನೀವು ನಿರುದ್ಯೋಗಿ ಯಾರಿಗೆ ನಾವು ನಿಮ್ಮ ತಿಂಗಳಿಗೆ ಎಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕು. ಇವು 2 ಮೇಜರ್ ಆಗಿ ನಾವು ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅನಿಲ್ ಕುಮಾರ್ ಅವರಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಅನಿಲ್ ಕುಮಾರ್ ಅವರೇ, ಕಾಂಗ್ರೆಸ್ ಕೊಡುಗೆ ಏನು ಅಂತ ಕೇಳ್ತಿದ್ದಾರೆ. ಮುನಿಸ್ವಾಮಿ ಅವರು ಇರ್ಬೋದು, ಬಿಜೆಪಿ ಇರ್ಬೋದು. ಈಗಾಗಲೇ ಬಹಳ ಸ್ಪಷ್ಟವಾಗಿ ನಮ್ಮ ಅಭ್ಯರ್ಥಿಯಾದಂಥ ಗೌತಮ್ ರವರು ಮುನಿಸ್ವಾಮಿ ಅವರಿಗೆ ಮಾಹಿತಿ ಕೊರತೆ ಇದೆ ಅಂತ ಹೇಳಿದ್ದಾರೆ. ಮುನಿಸ್ವಾಮಿ ಅವರು ಕಾಂಗ್ರೆಸ್ನಲ್ಲಿದ್ದು ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಬಿಜೆಪಿಗೆ ಹೋದವರು. ಕಾಂಗ್ರೆಸ್ಸಿನ ಕೊಡುಗೆ ಅಂತ ಏನು ಅಂತ ಹೇಳಿದ್ರೆ ಈ ದೇಶದ ಜನತೆಗೆ ಗೊತ್ತಿದೆ. ಬ್ರಿಟಿಷರು ಈ ದೇಶವನ್ನು ಬಿಟ್ಟೋದಾಗ ಈ ದೇಶ ಯಾವತ್ತಿಗೆ ಸ್ಥಿತಿ ಏನಿತ್ತು, ಆವತ್ತು ತಿನ್ನಕ್ಕೆ ಊಟಕ್ಕೂ ಕೂಡ ಕೊರತೆ ಇತ್ತು. ಆದರೆ ಇವತ್ತು ಈ ದೇಶ ಪ್ರಪಂಚದ ಅತ್ಯಂತ ಅಭಿವೃದ್ಧಿಯ 3-4 ರಾಷ್ಟ್ರಗಳಲ್ಲಿ ಭಾರತ ದೇಶ ಒಂದು ಅಂತಂದ್ರೆ ಅದು ಕಾಂಗ್ರೆಸ್ಸಿನ ಕೊಡುಗೆ ಕೂಡ. ಇವತ್ತು ಯೂನಿವರ್ಸಿಟಿ ಸ್ಥಾಪನೆ ಆಗಿದೆ, ಮತ್ತೆ ಏರ್ಪೋರ್ಟ್ ಸ್ಥಾಪನೆ ಆಗಿದೆ, ರೈಲ್ವೆ ಒಂದು ಲೈನ್ ಸ್ಥಾಪನೆ ಆಗಿದೆ, ದೊಡ್ಡ ದೊಡ್ಡ ಹೈವೇಗಳ ಸ್ಥಾಪನೆ ಆಗಿದೆ. ಇವತ್ತು ಮೆಡಿಕಲ್ ಕಾಲೇಜಸ್ ಆಗಿದೆ, ಇಂಜಿನಿಯರಿಂಗ್ ಕಾಲೇಜಸ್ ಆಗಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆಗಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿದೆ. ಇವೆಲ್ಲ ಕೂಡ ಕಾಂಗ್ರೆಸ್ಸಿನ ಅವಧಿಯಲ್ಲಿ ಆಗಿದ್ದು. ಮಲ್ಲೇಶ್ ಬಾಬು ಅವರೇ, ಈ ಮೈತ್ರಿ JDS ಪಕ್ಷದ ಉನ್ನತಿಗೋಸ್ಕರ ಬಿಜೆಪಿಗಿಂತ JDS ಲಾಭ ಅನ್ನುವಂತ ಆರೋಪ ಮಾಡ್ತಿದ್ದಾರೆ. ಅದಕ್ಕೇನು ಹೇಳ್ತೀವಿ? 2018
ಎಲೆಕ್ಷನ್ ರಿಸಲ್ಟ್ಸ್ ಬಂದ ಮೇಲೆ JDS ಬಾಗಿಲು ತಟ್ಟಿದ್ಯಾರು? ನಾವು ತಟ್ಟಿದ್ದ? ಕಾಂಗ್ರೆಸ್ ಅವ್ರು ತಟ್ಟಿದ್ದು. ಡೆಲ್ಲಿಯಿಂದ ಬಂದರು. ಇದೆಲ್ಲ ಇದ್ದಾಗ 2023 ಚುನಾವಣೆ ಆದಮೇಲೆ ದೇಶದ ಭವಿಷ್ಯಕ್ಕೋಸ್ಕರ ದೇವೇಗೌಡರು, ಕುಮಾರಸ್ವಾಮಿ ಅವರು ಏನು ಒಂದು ನಿರ್ಧಾರ ತಗೊಂಡ್ರು, BJP ಜೊತೆ ಹೋದರೆ ದೇಶ ಸುರಕ್ಷಿತ ಕೈಯಲ್ಲಿರುತ್ತೆ ಅಂತ, ಸುರಕ್ಷಿತ ಪಾರ್ಟಿಯಲ್ಲಿರುತ್ತೆ ಅಂತ, ಅದಕ್ಕೆ NDA ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದು. CMR ಶ್ರೀನಾಥ್ ಅವರು ಇದ್ದಾರೆ. ಶ್ರೀನಾಥ್ ಅವರೇ, ಒಂದು ಪ್ರಶ್ನೆ ಇದೆ. ಈಗ ಒಂದು ಮಾತು ಹೇಳಿದ್ರು, ಜಾತ್ಯತೀತ ಜನತಾದಳ ಏನಿತ್ತು, ಆ ಜಾತ್ಯತೀತದ ತತ್ವದ ಅಡಿ ಅವ್ರು ಬಂದಂಥದ್ದು. ಈಗ ನಿಮ್ಮ ಆಸೆಗೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ BJP ಜೊತೆಗೆ ಜನತಾದಳ ಕೈ ಜೋಡಿಸಿದೆ ಅನ್ನೋ ಒಂದು ಮಾತು ಹೇಳ್ತಿದೆ. ನಾವು ಮೈತ್ರಿ ಮಾಡ್ಕೊಂಡಿರೋದು, ವಿಲೀನ ಅಲ್ಲ, ಮೈತ್ರಿ. ನಮ್ಮ ಸಿದ್ಧಾಂತಗಳು ಅವ್ರ ಸಿದ್ಧಾಂತಗಳು ಅವೇ ಇರ್ತವೆ. ಮೈತ್ರಿ ಮಾಡ್ಕೊಂಡಿರೋದು, ವಿಲೀನ ಅಲ್ಲ. ಅವರಂಗೆ ವಿಧಾನಸೌಧ, ಶಕ್ತಿಸೌಧ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಮಾಡ್ತಕ್ಕಂಥ ಪಕ್ಷ ಅಲ್ಲ ನಮ್ದು JDS ಪಕ್ಷ. ಕೇಳಿ ಹೋಗಿ, ಪಾಕಿಸ್ತಾನ ಪರ ಘೋಷಣೆ ಮಾಡ್ತಾರೆ ಅಂತ ಅವ್ರಿಗೆ ಯಾವ ನೈತಿಕತೆ ಇದೆ? ಬಿಟ್ಟಿ ಭಾಗಿಗಳು, ಅವ್ರ ಭಾಗಿಗಳು ಹೇಳ್ತಾರೆ ನೋಡಿ. ಬಾಗಲಕೋಟೆ ಬೆಳಗಾವಿಯಲ್ಲಿ ಊಟಕ್ಕೆ ಅನ್ನಕ್ಕಿಲ್ದೆ ಗುಳೆ ಹೋಗ್ತಾ ಇದ್ದಾರೆ, ಬೇರೆ ರಾಜ್ಯಕ್ಕೆ ಗುಳೆ ಹೋಗ್ತಾ ಇದ್ದಾರೆ. ಅಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಈ ಒಂದು ಸರ್ಕಾರಗಳು. ಇದು ಅವ್ರ ಸಾಧನೆ ಕ್ಷೇತ್ರದಲ್ಲಿ. ಮಾತಾಡ್ತೀನಿ. ಅದ್ರ ಜೊತೆ ಗೌತಮ್ ಅವರೇ, ಒಂದು ಪ್ರಮುಖ ಅಂತ ವಿಚಾರ ಅಂದ್ರೆ, ಈಗಾಗಲೇ ಅವ್ರು ಹೇಳ್ತಿದ್ರು ನಮಗೆ ಮೋದಿನೇ ನಮ್ಮ ಅಭ್ಯರ್ಥಿ ಅಂತಿದ್ದಾರೆ. BJPಗರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಮೋದಿನೇ ನಮ್ಮ ಅಭ್ಯರ್ಥಿ, ನಾವು ಮೋದಿಗೆ ನೇರವಾಗಿ ಮತ ಹಾಕಿರುವಂತ ಪ್ರಚಾರವನ್ನು ಈಗಾಗಲೇ ಮಾತಾಡ್ತಿದ್ದಾರೆ ಮೈತ್ರಿ ಅವರು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಕಾಂಗ್ರೆಸ್. ಜನ ಕಾಂಗ್ರೆಸ್ನ ನೋಡೇ ವೋಟ್ ಹಾಕ್ತಾರೆ. ನೀವು ಮೋದಿನ ಅಭ್ಯರ್ಥಿ ಅಂತ ಅನ್ಕೊಂಡಿದ್ದೀರ. ಇವ್ರ ಅಭ್ಯರ್ಥಿ ಅಲ್ಲ, ಇನ್ನೊಬ್ಬ ಅಭ್ಯರ್ಥಿ ಎಲ್ಲ ಮೋದಿ. ಏನಿದೇನು ಸರ್ವಾಧಿಕಾರನ? ಇದು ಪ್ರಜಾಪ್ರಭುತ್ವ, ಡೆಮಾಕ್ರಸಿ ಇರುವಂತ ಪಂಜ. ಕಾಂಗ್ರೆಸ್ ಈಗ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಈ 25 ಗ್ಯಾರಂಟಿಗಳಲ್ಲಿ ಎಷ್ಟು ಮಟ್ಟಿಗೆ ಸಾರ್ಥಕ ಆಗತ್ತೆ, ಎಷ್ಟು ಮಟ್ಟಿಗೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ? ಕೋಲಾರದವ್ರಿಗೆ ನೀವೇನು ಕೊಡ್ತೀರ ಅದ್ರ ಜೊತೆಗೆ? ಈ 25 ಗ್ಯಾರಂಟಿಗಳೇನು ಘೋಷಣೆ ಅಷ್ಟು ಈಡೇರಿಸ್ತೀವಿ. ಅದು ನಮ್ಮ ಇತಿಹಾಸ ಹೇಳುತ್ತೆ, ಕಾಂಗ್ರೆಸ್ನ ಇತಿಹಾಸ ಎಲ್ಲ. ಯಾವುದೇ ನಾವು ಮಾತು ಕೊಟ್ರೆ ನಡ್ಕೊಳ್ತೀವಿ. ಅವ್ರು ಮಾತು ಕೊಟ್ರೆ ನಡ್ಕೊಳ್ತಾರ? ಅವ್ರದ್ದು ನೋಡಿ, ನನ್ನನ್ನೇನು ಕೇಳಬೇಡಿ, ಜನಗಳನ್ನ ಕೇಳಿ. ಕಾಂಗ್ರೆಸ್ ಅವ್ರ ಮಾತು ಕೊಟ್ರೆ ಉಳಿಸ್ಕೊಳ್ತಾರ, BJP ಅವ್ರ ಮಾತು ಕೊಟ್ರೆ ಉಳಿಸ್ಕೊಳ್ತಾರ? ಅನಿಲ್ ಕುಮಾರ್, ಒಂದು ವಿಚಾರ ಇದೆ, ಪಕ್ಕದಲ್ಲೇ ಆಂಧ್ರ ಪ್ರದೇಶ ಇದೆ, ಗಡಿ ಭಾಗ ತನಕ ಕೃಷ್ಣಾ ನದಿ ನೀರು ತಗೊಂಡ್ಬರ್ತಾರೆ. ನಮ್ಗೆ ಯಾಕೆ ನೀರು ಕೊಡೋಕ್ಕಾಗಿಲ್ಲ ಅಂತ ಕೇಳ್ತಿದ್ದಾರೆ. ನೋಡಿ, ಕೋಲಾರಕ್ಕೆ ಇವತ್ತೇನಾದ್ರೂ ನೀರು ಕೊಟ್ಟಿರ್ತಕ್ಕಂಥದ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅವಧಿಯಲ್ಲೇ. ಮತ್ತೆ KC ವ್ಯಾಲಿ ಯೋಜನೆಯನ್ನ ನೀರು ತರೋದ್ರ ಮೂಲಕ ಇವತ್ತು ಎಲ್ಲ ಕೋಲಾರ, ಚಿಕ್ಕಬಳ್ಳಾಪುರ, KC ವ್ಯಾಲಿ ಮತ್ತು HN ವ್ಯಾಲಿ, ಈ ಎರಡೂ ಯೋಜನೆಗಳ ಮೂಲಕ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೆರೆಗಳಲ್ಲಿ ಇವತ್ತು ನೀರು ನಿಲ್ಲಿಸಿ ನಮ್ಮ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ತಕ್ಕಂಥದ್ದನ್ನ ಇವತ್ತು ವರ್ಲ್ಡ್ ಬ್ಯಾಂಕ್ನವ್ರು ಬಂದು ಇವತ್ತು ಅದಕ್ಕೆ ಪ್ರಶಂಸನೆ ಮಾಡಿದ್ದಾರೆ. ಇವತ್ತು ಆ ಯೋಜನೆಗಳನ್ನು ತಂದಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಎತ್ತಿನ ಹೊಳೆ ಯೋಜನೆಯನ್ನ ಇವತ್ತು 13,000 ಕೋಟಿ ವೆಚ್ಚದಲ್ಲಿ ಇವತ್ತು ನಾವು ಪ್ರಾರಂಭ ಮಾಡಿದ್ರೆ, ಇವತ್ತು ಇವರು ಕಳೆದ 5 ವರ್ಷಗಳಲ್ಲಿ ಇವರೇನು ಕುಮಾರಸ್ವಾಮಿ ಅವರು ಅಥವಾ ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು ಇದ್ರು, ಒಂದೇ ಒಂದು ಪೈಸೆ ಬಜೆಟ್ನಲ್ಲಿ ಅದಕ್ಕೆ ಕೊಡಲಿಲ್ಲ. ಎಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ 2013ರಿಂದ 2018ವರೆಗೂ ಕಾಮಗಾರಿಯನ್ನ ಮಾಡಿದ್ರು ಅಲ್ಲಿಗೆ ನಿಂತೋಯ್ತು. ಇವ್ರಿಗೂ ಕೂಡ ಜವಾಬ್ದಾರಿ ಇದೆಯಲ್ವಾ? ಇವ್ರಿಗೆ ಜವಾಬ್ದಾರಿ ಇಲ್ವಾ ಈ ಜಿಲ್ಲೆಗೆ ನೀರು ಕೊಡಬೇಕು ಅಂತಕ್ಕಂಥದ್ದು? ಇದು ನಾಯಕರು ಹೇಳ್ತಾ ಇರುವಂತ ಮಾತು. ಇನ್ನು ಕೋಲಾರದ ಜನರನ್ನ ಕೇಳೋಣ, ಏನ್ ಹೇಳ್ತಾರೆ ಅವರಿಗೆ, ಈ ಬಾರಿ ಯಾರಿಗೆ ಮತ ಹಾಕ್ತಾರೆ, ಹಾಗೇನೆ ಅವ್ರು ಏನ್ ಹೇಳೋದಕ್ಕೆ ಬಯಸ್ತಾರೆ, ಏನ್ ಪ್ರಶ್ನೆ ಇದೆ ಅದನ್ನು ಕೂಡ ಕೇಳೋಣ. ಸರ್, ತಾವೇನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ಏನ್ ಪ್ರಶ್ನೆ? ಸರ್, ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಈ ಸಲ ಅಧಿಕಾರಕ್ಕೆ ಬರುತ್ತೆ. ಕೋಲಾರದಲ್ಲಿ ನಮ್ಮ KV ಗೌತಮ್ ಅವರು ಗೆಲ್ಲೋದು 100ಕ್ಕೆ 100 ಸತ್ಯ. ನಮ್ಮ ಸಿದ್ದರಾಮಣ್ಣವರು, DK ಶಿವಕುಮಾರ್ ಅವರ ಗ್ಯಾರಂಟಿ ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷದ ಗೌತಮನ ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸೋದ್ರಲ್ಲಿ ಎರಡೇ ಮಾತಿಲ್ಲ. ಮೋದಿಯವರು ಬಂದ ಮೇಲೆ 150 ಲಕ್ಷ ಕೋಟಿಯ ಸಾಲವನ್ನು ಮಾಡಿದ್ದಾರೆ. ಅದೆಲ್ಲ ಮೀಡಿಯಾಗಳಲ್ಲಿ ಬಂದಿದೆ, ಜನ ನೋಡ್ತಾ ಇದ್ದಾರೆ. GST ದುಡ್ಡು ಎಲ್ಲೋಯ್ತು, ನಾವು ಕಟ್ತಾ ಇರೋ ತೆರಿಗೆ ಎಲ್ಲೋಯ್ತು, ಕರ್ನಾಟಕಕ್ಕೆ ತೆರಿಗೆ ಅನ್ಯಾಯ ಮಾಡ್ತಾರೆ. ಏನ್ ಹೇಳ್ತೀರಿ ಸರ್? ನಮ್ಮ ಕೋಲಾರದಲ್ಲಿ ಕಳೆದ ಬಾರಿ ನಮ್ಮ ಒಂದು ಉದಾರದಿಂದ ಇಲ್ಲಿನ MP ಗೆದ್ರು, ಅಂದ್ರೆ ನಮ್ಮ ತಪ್ಪಿಂದ ಗೆದ್ರು. ನಮ್ಮ ತಪ್ಪಿನ ಶಿಶು ಇವತ್ತು ಬಹಳಷ್ಟು ಇದು ಮಾಡಿ ಪಾಪ ಟಿಕೆಟ್ ತಪ್ಪಿಸ್ಕೊಂಡವ್ರೆ. ಆದ್ರೆ ಇದು BJP ಜಾಗ ಅಲ್ಲ, ಇದು ಕಾಂಗ್ರೆಸ್ ಜಾಗ. ಈ ವಿಚಾರಕ್ಕೆ ಹೇಳಿ. ಏನು ಇಲ್ಲ, ದೇಶಕ್ಕಾಗಿ ಮೋದಿ, ಕೋಲಾರಕ್ಕಾಗಿ ಮಲ್ಲೇಶಣ್ಣ. ಇವತ್ತು ನಮ್ಮ ಮುನ್ಸಾಮಣ್ಣ ಅವರು ಜೊತೆಲೇ ಇದ್ದಾರೆ. ಯಾರು ಸಿಟ್ ಬಿಡೋಂತ, ತ್ಯಾಗ ಮಾಡೋಂಥವ್ರು ಇಲ್ಲ. ಅವ್ರ ಮನಸ್ಸಲ್ಲಿ ಒಂದು ಇಟ್ಕೊಂಡು ಮಾಡೋದಲ್ಲ. ಕಾಂಗ್ರೆಸ್ ಅಲ್ಲಿ ಎಲ್ಲ ಕುಲ್ಲು ಕುಚ್ಚಿಟ ನಾಮಿನೇಷನ್ ಹೋಗಿ 2 ಬಣ ಹೋಗ್ತಾರೆ. ಒಬ್ರು ಹಾಕೋದಿಲ್ಲ, ಇಬ್ಬಿಬ್ರು ಹಾಕ್ತಾರೆ. ಇವ್ರು ಬಂದ್ರೆ ಅವ್ರು ಬರಲ್ಲ, ಅವ್ರು ಬಂದ್ರೆ ಇವ್ರು ಬರಲ್ಲ. ಇದೇ ಆಗೋಗಿದೆ ಕಾಂಗ್ರೆಸ್ ಕಿತ್ತಾಟದಲ್ಲಿ.
ಯಾವತ್ತೇ ಆಗ್ಬೋದು, ಕಾಂಗ್ರೆಸ್ನಿಂದ ದೇಶಕ್ಕೆ ಮಾರಕ ಅಷ್ಟೇ ಸರ್. ಇವರು ಓಲೈಕ ರಾಜಕಾರಣ ಯಾವತ್ತು ಬಿಡ್ತಾರೋ ಈ ಕಾಂಗ್ರೆಸ್ ಪಕ್ಷ ಅವತ್ತು ಉದ್ಧಾರ ಆಗುತ್ತೆ ಸರ್. 70 ವರ್ಷ ಈ ಮುಸ್ಲಿಮರ ಕೈಯಲ್ಲಿ ಓಟ್ ಹಾಕ್ಸ್ಕೊಂತ ಇದಾರಲ್ಲ, ಇಡೀ ದೇಶದಲ್ಲಿ ಅವ್ರಿಗೆ ಮೀಸಲಾತಿ ಕೊಟ್ಟಿದ್ದು ಸನ್ಮಾನ್ಯ ದೇವೇಗೌಡರು ಒಬ್ಬರೇ. ಅವರು ನೈತಿಕತೆ ಮರೆತು ಬಿಟ್ಟಿದ್ದಾರೆ ಸರ್. ಅವ್ರು ಮಾನವ ಮರ್ಯಾದಿದ್ರೆ JDS ಪಕ್ಷಕ್ಕೆ ಓಟ್ ಹಾಕ್ಬೇಕು. ಅವರು ನಾವು ಕಾಂಗ್ರೆಸ್ನವ್ರಿಗೆ ಒಂದೇ ಕ್ವಶನ್ ಕೇಳೋದು, ನಮ್ಮ ಪ್ರಧಾನಿ ಕ್ಯಾಂಡಿಡೇಟ್ ಮೋದಿ ಅಂತ ನಾವು ಧೈರ್ಯವಾಗಿ ಹೇಳ್ತೀವಿ. ಅವ್ರಿಗೆ ತಾಕತ್ತಿದ್ರೆ ಹೇಳಿ ಅವ್ರ ಪ್ರಧಾನಿ ಕ್ಯಾಂಡಿಡೇಟ್ ಯಾರು ಅಂತ. ಮತ್ತೆ ನಮ್ಮ ಕೋಲಾರದ MLC ಅನಿಲ್ ಅವರು ಇದನ್ನು ನೈತಿಕತೆ ಬಗ್ಗೆ ಮಾತಾಡ್ತಾರೆ. ಅವ್ರ KH ಮುನಿಯಪ್ಪನ ಸೋಲ್ಸಿ ಮಣ್ಣು ಮಾಡ್ಬಿಟ್ರಲ್ಲ ಸರ್. KH ಮುನಿಯಪ್ಪ 7 ಬಾರಿಗೆ ತನ್ನ ಮಣ್ಣು ಮಾಡ್ತಾರೆ. ಯಾರು ಇದೇ ಕಾಂಗ್ರೆಸ್ MLA ಅಂತ ಗೊತ್ತಿರುವವ್ರಿಗೆ. ಅವರು ಕೋಲಾರ್ಗೆ ಒಂದು ವಿಷನ್ ಇಟ್ಕೊಂಡಿದ್ದೀರಿ ಅಂದ್ರಲ್ಲ, ಆ ವಿಷನ್ ನಾಮಿನೇಷನ್ ದಿವಸಕ್ಕೆ 3 ದಿವಸದಿಂದ ಕನಸಲ್ಲಿ ಬಂದ್ಬಿಡ್ತಾ. ಅವ್ರಿಗೆ ಮೊದಲೇ ವಿಷನ್ ಇದ್ದಿದ್ರೆ ಕೋಲಾರದಲ್ಲಿ ಬಂದು ಮೊದಲಿಂದಲೇ ಪ್ರಚಾರ ಮಾಡ್ಬೋದಾಗಿತ್ತಲ್ಲ. ತಾವೇನ್ ಹೇಳ್ತೀವಿ ಸರ್? ಬಿಟ್ಟಿ ಭಾಗ್ಯ ಕೊಡ್ತಾವ್ರಲ್ಲ, DK ಶಿವಕುಮಾರ್ ಮನೆಯಿಂದ ಇಲ್ಲ ಸಿದ್ದರಾಮಯ್ಯ ಮನೆಯಿಂದ ತಂದು ಕೊಡ್ತಾ ಇದ್ದಾರ. ನಮ್ಮ ತಲೆ ಮೇಲ್ಗಳು ಹಾಕಿ ಮದ್ಯದ ಮೇಲೆ 40% ಜಾಸ್ತಿ ಮಾಡಿ ನಮಗೆ ಮೋಸ ಮಾಡಿ ನಮ್ಮ ದುಡ್ಡನ್ನ ಹೆಂಗಸರಿಗೇನೆ ಹಂಚ್ತಾ ಇದ್ದಾರೆ. ಇದು ಕಾಂಗ್ರೆಸ್ ದುರಾಡಳಿತ. ಮೇಡಮ್ ಹೇಳಿ, ತಾವೇನ್ ಹೇಳೋದಕ್ಕೆ ಬಯಸ್ತೀರಿ? ಈಗಾಗಲೇ ಒಂದ್ ಸೆಕೆಂಡ್ 10 ವರ್ಷದಿಂದ ಮೋದಿ ಮಾಡಿರೋ ಕೆಲಸ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಬಿಟ್ಟಿ ಭಾಗ್ಯ ಅಂದ್ರೆ ಇವತ್ತು ಬಿಟ್ಟಿ ಭಾಗ್ಯಗೆ ಎಲ್ಲಾ ಪಕ್ಷದವ್ರಿಗೂ ಸರಿ ಸಮನಾಗಿ ಸಮಾನತೆಯಿಂದ ಸಿದ್ದರಾಮಯ್ಯ ಅವರು ಏನು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಇವತ್ತು ಪ್ರತಿ ಅವರ ಹೆಂಡತಿ ಸೇವೆ ತಗೊಂತಾರೆ. ಇವತ್ತೆಲ್ಲರಿಗಿಂತ ಮುಂಚೆ ಅವ್ರು ಚೆಕ್ ಮಾಡೋದು ಅವರೇ. ಇದೇ ಕ್ಯಾಂಡಿಡೇಟ್ KV ಗೌತಮ್ ಅವ್ರಿಗೆ ಈ ಕೋಲಾರ ಜಿಲ್ಲೆಯಿಂದ ನಾವು ಕೆಲಸ ಮಾಡ್ತೀವಿ. ಇವ್ರದ್ದು 5 ವರ್ಷ ಸಾಧನೆ ಏನಿಲ್ಲ, ಬರೀ ಕ್ಲಾಕ್ ಟವರ್ಗೆ ಬಣ್ಣ ಹೊಳೆಯೋದು ಒಂದ್ ಬಿಟ್ರೆ ಬೇರೆ ಸಾಧನೆ ಏನಿಲ್ಲ. ಇಲ್ಲಿಂದ ರಸ್ತೆಗಳ ಬಗ್ಗೆ ಮಾತಾಡೋಣ, ಜನಗಳ ಬಗ್ಗೆ ಮಾತಾಡೋಣ, ಸಂಪೂರ್ಣವಾದ ವಿವರವನ್ನ ನಾಯಕರಿಂದ ಪಡೆಯೋಣ. ಜೊತೆಗೆ ಅವರಿಗೆ ಯಾಕೆ ಮತ ಹಾಕಬೇಕು, ಅವ್ರು ಏನ್ ಮಾಡ್ತಾರೆ ಕೇಳೋಣ ಅವ್ರ ಬಾಯಿಂದಲೇ. ಮತ್ತೆ ಆರಂಭ ಮಾಡೋಣ, ನಮ್ಮ ಅಭ್ಯರ್ಥಿಗಳಿಂದನೇ ಮತ್ತೆ ಶುರು ಮಾಡೋಣ. ಕೋಲಾರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಇಶ್ಯೂಗಳಿದೆ. ಇವತ್ತಿಗೂ ಕೂಡ ಕುಡಿಯೋ ನೀರು ತರಕ್ಕಾಗಿಲ್ಲ. JDS ಸರ್ಕಾರ 2018 14 ತಿಂಗಳಿತ್ತು, ಕರೆಕ್ಟಾ? ಅದಿದ್ದಾಗ ಕೆಲಸ ಮಾಡಕ್ಕೆ ಬಿಡಲಿಲ್ಲ. ಕೆಲಸ ಮಾಡಕ್ಕೆ ಬಿಟ್ಟಿದ್ರೆ ಏನು ಯೋಜನೆಗಳಿದೆಯೋ ಕುಡಿಯೋ ನೀರು ಅದ್ರ ಇವೆಲ್ಲ ಎತ್ತಿನೊಳೆ ಪ್ರಾಜೆಕ್ಟ್ ಏನಿತ್ತೋ ಅದನ್ನು ಮುಗಿಸ್ಕೊಡ್ತಾ ಇದ್ರು ಕುಮಾರಸ್ವಾಮಿ ಅವರು. ಏನು ಕಾಂಗ್ರೆಸ್ ಸರ್ಕಾರ ಜೊತೆ ಇದ್ದಿದ್ರೆ ಅದು ಇವರು ವಿಲೀನವಾಗಿದ್ದಾಗ ಕರೆಕ್ಟಾಗಿ ಸಪೋರ್ಟ್ ಮಾಡಬೇಕಾಗಿತ್ತು, ಅದು ಮಾಡೋಕ್ಕಾಗಲಿಲ್ಲ. ಗೌತಮ್ ಅವರೇ, ತಾವೇನು ಹೇಳ್ತೀರಿ? ಕೆಲವೊಂದು ಸವಾಲು ಹಾಕಿದ್ರು, ಅದ್ರ ಜೊತೆಗೆ ಕೋಲಾರದ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತ ಹೇಳಿದ್ರು. ಇದ್ರ ಜೊತೆಗೆ ಈಗ ಕಾಂಗ್ರೆಸ್ ಮನೆಯೊಂದು 3 ಬಾಗ್ಲಾಗಿದೆ. ರಮೇಶ್ ಕುಮಾರ್ ಅವರು ಒಂದಿಕ್ಕು, ಮುನಿಯಪ್ಪನವ್ರು ಒಂದಿಕ್ಕು. ಇದ್ರ ಜೊತೆ ನೀವು ಗೆದ್ರೆ ಏನ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ಇವತ್ತು ಎಲ್ಲ ಕ್ಷೇತ್ರಗಳು ಚುನಾವಣೆ ಪ್ರಚಾರ ಸ್ಟಾರ್ಟ್ ಆಗಿದೆ. ಆದ್ರಿಂದ ಇದೇನು 3 ಬಾಗ್ಲಾಗಿಲ್ಲ. ಪಾಪ ನನಗೇನು ಬೇಜಾರು ಅಂದ್ರೆ 3 ಸೀಟಿಗೆ ಈ ಹೊಂದಾಣಿಕೆ ಮಾಡ್ಕೋಬೇಕಾಗಿತ್ತ. ಕೊನೆಯದಾಗಿದ್ದೀವಿ, ಕೊನೆ ಹಂತಕ್ಕೆ ಬಂದಿದ್ದೀವಿ. ಜನಗಳಿಗೆ ನಿಮಗೆ ಯಾಕೆ ಓಟ್ ಹಾಕ್ಬೇಕು ಅಂತ ನೀವು ಮನವಿ ಮಾಡ್ತೀರಿ? ನೀರಾವರಿ ಯೋಜನೆ ಬೇಕಾಗಿದೆ. ಯಾವ ರೀತಿ ಬೆಂಗಳೂರು ಇಂಪ್ರೂವ್ ಆಗಿದೆಯೋ ಅದೇ ರೀತಿ ಕೋಲಾರ ಇಂಪ್ರೂವ್ ಆಗಬೇಕು. ಟೆಕ್ ಪಾರ್ಕ್ಗಳು ಬರಬೇಕು, ಫ್ಯಾಕ್ಟ್ರಿಗಳು ಬರಬೇಕು, ಗಾರ್ಮೆಂಟ್ಸ್ ಬರಬೇಕು, ಉದ್ಯೋಗಾವಕಾಶ ಸಿಗಬೇಕು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ರೈತರಿಗೆ ಮಾಡ್ಬೇಕಂತ ಕೆಲಸ ಫಸ್ಟು ಅವ್ರು ಮಾಡಿರುವಂಥ ಲೋನ್ಗಳು ತೀರಿಸ್ತೀವಿ. ರೈತರ ಸಂಕಷ್ಟದಲ್ಲಿದ್ದಾಗ ನಾವು ಕೈ ಹಿಡಿತೀವಿ. ಆಮೇಲೆ ರಿಸರ್ಚ್ ಸೆಂಟರ್ಗಳು, ಇಲ್ಲಿ ಮೂಲತಃ ಟೊಮೆಟೊ ಬೆಳೆಗಾರರು, ಆಮೇಲೆ ಮಾವಿನಕಾಯಿ ಬೆಳೆಗಾರರು, ಇಲ್ಲಿ ರಿಸರ್ಚ್ ಸೆಂಟರ್ ಅಭಿವೃದ್ಧಿ ಮಾಡೋದಕ್ಕೆ ರಿಸರ್ಚ್ ಸೆಂಟರ್ಗಳು ಬೇಕು. ಅದಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಇದನ್ನೆಲ್ಲ ತರುವಂತ ಒಂದು ದೂರದೃಷ್ಟಿ ನನಗಿದೆ. ಮಲ್ಲೇಶ್ ಬಾಬು ಅವರೇ, ತಾವೇನು ಹೇಳ್ತೀರಾ ಕೊನೆಯದಾಗಿ? ಯಾಕೆ ಮೈತ್ರಿ ಅಭ್ಯರ್ಥಿ ಆದಂತ ತಮಗೆ ಓಟ್ ಹಾಕ್ಬೇಕು? ಅಫ್ಕೋರ್ಸ್ ಮೋದಿ ನೋಡಿ ಓಟ್ ಹಾಕ್ಬೇಕಾ, ಮಲ್ಲೇಶ್ ಬಾಬು ನೋಡಿ ಓಟ್ ಹಾಕ್ಬೇಕು? ಮಲ್ಲೇಶ್ ನೋಡಿ ಓಟ್ ಹಾಕ್ಬೇಕು, ಮೋದಿ ನೋಡಿ ಓಟ್ ಹಾಕ್ಬೇಕು. ಇಡೀ ಪ್ರಪಂಚದಲ್ಲಿ ಏನು ಇವಾಗ ಮೋದಿ ಸರ್ಕಾರ ಮತ್ತೆ ಬರಬೇಕು ಅಂತಿದೆಯೋ, ಏನು ಭಾರತ ದೇಶ ಇವಾಗ 5ನೇ ಸ್ಥಾನದಲ್ಲಿದೆ, ಅದನ್ನ 3ನೇ ಸ್ಥಾನ ತರಬೇಕಂದ್ರೆ ಮೋದಿ ಅಂತ ಒಬ್ಬ ನಾಯಕ, ಧೀಮಂತ ನಾಯಕ ಬೇಕೇ ಬೇಕು. ಇದ್ರ ಜೊತೆ ಏನು BGML ಅಲ್ಲಿ ಏನು ಇವಾಗ ಒಂದು ರಿವೈವಲ್ ಆಗಬೇಕು, ಅದ್ರ ಜೊತೆ ಒಂದು ಇಂಡಸ್ಟ್ರಿಯಲ್ ಹಬ್ ಆಗಬೇಕು ಅಂತ ಏನು ಡಿಸೈಡ್ ಮಾಡಿದಾರೋ ಅದು ಬರಬೇಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬರಬೇಕು. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬಂದರೆ ITI ಮತ್ತು ಡಿಪ್ಲೊಮಾ ಮಾಡಿರೋರು ಯುವಕರಿಗೆ ಕೆಲಸ ಸಿಗುತ್ತೆ. ಎರಡನೇದು ನೀರಾವರಿ ಯೋಜನೆ ಏನು ಅಂತ ನಾವು ಹೇಳಿದ್ದೀವೋ, ಕೃಷ್ಣ ನೀರು ಏನು ಬಂದಿದ್ಯೋ ಅದನ್ನು ಕೋಲಾರ ಜಿಲ್ಲೆಗೆ ತರಬೇಕು. ಅದು 5 ವರ್ಷದಲ್ಲಿ ನಾನು ಮಾಡಿಕೊಡ್ಲಿಲ್ಲ ಅಂದರೆ ಮತ್ತೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಎಲ್ರಿಗೂ ಕೂಡ.
ಇದು ನಮಗೆ ಕೋಲಾರದಿಂದ ಕೇಳ್ಬರ್ತಾ ಇರುವಂತ ಅಭಿಪ್ರಾಯ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.